ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಶಿವಮೊಗ್ಗ ಡೇ 3 ಮಿನಿ ವ್ಲಾಗ್. ನೆನ್ನೆ ಫುಲ್ ರೆಸಾರ್ಟ್ ನ ಎಂಜಾಯ್ ಮಾಡಿದ್ವಿ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಈಗ ಟಿಫನ್ ಮಾಡಕ್ ಹೋಗ್ತಾ ಇದ್ದೀವಿ. ಟಿಫನ್ ಮಾಡಿ ಮಕ್ಕಳೆಲ್ಲ ಇನ್ನೂ ಒಂದು ರೌಂಡ್ ಆಟ ಆಡ್ತಿದ್ರು, ನೋಡ್ತಾ ಇದ್ದೆ. ಅದಾದ್ಮೇಲೆ ನಾವೀಗ ಮತ್ತೆ ಮದ್ವೆಗೆ ಹೋಗ್ಬೇಕಿತ್ತು. ಸೊ ಅಮ್ಮನ ಹತ್ರ ಜಡೆ ಹಾಕ್ಸ್ಕೊತಾ ಇದ್ದೆ. ನಾವು ಮೊನ್ನೆ ನಡೆದಿದ್ದ ಮದ್ವೆದು ಬೀಗ್ರೂಟಕ್ಕೆ ಹೋಗ್ಬೇಕಿತ್ತು, ಹೊರಟಿದ್ವಿ. ಹೊರಡೋ ಟೈಮಲ್ಲಿ ಜ್ಯೂಸ್ ತಗೊಂಡು ಓಡ್ ಬಂದ್ರು ರೆಸಾರ್ಟ್ ಅವರು. ಜ್ಯೂಸ್ ತುಂಬಾನೇ ಚೆನ್ನಾಗಿತ್ತು, ಏನೋ ಪುದೀನ ಜ್ಯೂಸ್ ತರ ಇತ್ತು. ನಾನಂತೂ 2 ಗ್ಲಾಸ್ ಕುಡ್ದೆ ಜ್ಯೂಸ್ನ. ಇನ್ನು ಬಸ್ ಮೂವ್ ಆಗಿದ ತಕ್ಷಣ ಡ್ಯಾನ್ಸ್ ಅಂತೂ ಸ್ಟಾರ್ಟ್ ಆಗೋಯ್ತು. ನಾವೆಲ್ಲರೂ ಸ್ವಲ್ಪ ಡ್ಯಾನ್ಸ್ ನ ಎಂಜಾಯ್ ಮಾಡೋ ಹೊತ್ತಿಗೆನೆ ಫಂಕ್ಷನ್ಗೆ ಬಂದೇ ಬಿಟ್ವಿ. ಸೊ ಈ ಫಂಕ್ಷನ್ ಕೂಡ ರೆಸಾರ್ಟ್ ಅಲ್ಲೇ ಇತ್ತು, ಬೀಗ್ರೂಟ ಫಂಕ್ಷನ್. ಸೊ ಬೇಗನೆ ಅಲ್ಲೂ ಕೂಡ ರೀಚ್ ಆಗ್ಬಿಟ್ವಿ ಎಲ್ರು. ಬೀಗ್ರೂಟದಲ್ಲಿ ಬಾಡೂಟನ ಫುಲ್ ಬ್ಯಾಟಿಂಗ್ ಮಾಡಿದ್ವಿ. ಬ್ಯಾಟಿಂಗ್ ಆದ್ಮೇಲೆ ರಿಟರ್ನ್ ಬೆಂಗಳೂರು ಕಡೆ ಹೊರಟ್ವಿ. ಇಲ್ಲಿ ನೋಡಿ, ಬಸ್ ಹತ್ತಿದ ತಕ್ಷಣ ಮೂವರು ಫೋನ್ ಇಟ್ಕೊಂಡು ಕೂತಿದ್ದಾರೆ. ನಾವುಗಳೇ ಯಾರು ಫೋನ್ ನೋಡ್ತಾ ಇಲ್ಲ, ಎಲ್ಲರೂ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ವಿ. ಅಷ್ಟರಲ್ಲಿ ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ನಮ್ಮ ಅಮೃತ್ ಇಳ್ದೋಗಿ ಕೂಲ್ ಡ್ರಿಂಕ್ಸ್ನ ತಗೊಂಡ್ ಬಂದ್ ಕೊಟ್ಟ ಎಲ್ಲಾರ್ಗುನು. ಅಲ್ಲಿಂದ ಹೊರಟ್ವಿ. ರೋಡ್ ನೋಡ್ತಾ ಕೂತಿದೆ. ರೋಡಲ್ಲಿ ನನಗ್ ಜಾಸ್ತಿ ಕಾಣಿಸಿದ್ದು ಬರೀ ತೆಂಗಿನ ಮರ, ಅಡಕೆ ಮರನೇ. ನೆಕ್ಸ್ಟ್ ನಾವು ಒಂದು ರೆಸ್ಟೋರೆಂಟ್ ಹತ್ರ ನಿಲ್ಸಿದ್ವಿ ಕಾಫಿ ಕುಡಿಯಕ್ಕೆ. ಅಂಡ್ ಮಕ್ಕಳಿಗೆ ಸಂಜೆ ಆದ್ಮೇಲೆ ಸ್ವಲ್ಪ ಹೊಟ್ಟೆ ಹಸಿ ಸ್ಟಾರ್ಟ್ ಆಗಿತ್ತು, ಅದಕ್ಕೆ ಅವ್ರಿಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಕೊಡಿಸಿ ನಾವು ಕೂಡ ಟೀ ಕಾಫಿ ಕುಡ್ಕೊಂಡು ನೆಕ್ಸ್ಟ್ ಹಂಗೆ ಬೆಂಗಳೂರು ಕಡೆ ಹೊರಟ್ವಿ. ಮತ್ತೆ ನನ್ನ ಕಣ್ಣಿಗೆ ಕಾಣಿಸಿದ್ದು ಬರೀ ಅಡಕೆ ಮರ, ತೆಂಗಿನ ಮರ. ನೆಕ್ಸ್ಟ್ 9:30 ಆಗಿದ ತಕ್ಷಣ ಎಲ್ರಿಗೂ ಹೊಟ್ಟೆ ಹಸಿ ಸ್ಟಾರ್ಟ್ ಆಯಿತು. ಊಟಕ್ಕೆ ನಿಲ್ಸಿದ್ವಿ. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ಅಲ್ಲೇ ಈಚೆ ಕಡೆ ಒಂದು ಉಯ್ಯಾಲೆ ಇತ್ತು. ಬಂದು ನಾನು ನಮ್ಮ ಚಿಕ್ಕಮ್ಮನ ಜೊತೆ ಉಯ್ಯಾಲೆ ಆಡ್ತಾ ಇದ್ದೆ. ಉಯ್ಯಾಲೆ ಇವ್ರ ಮಕ್ಕಳಾಡೋವಾಗ ಇವ್ರು ನೋಡಿ ಏನು ನಿಂತಿದ್ದ, ನಿಂಗೆ ಏನು ಮಾಡ್ತಾ ಇದ್ದಾನೆ ಅರ್ಥನೇ ಆಗಲಿಲ್ಲ ನನಗೆ. ನಾವು ರಿಟರ್ನ್ ಬರುವಾಗ RCB ಮ್ಯಾಚ್ ಇತ್ತು. ಸೊ ಮುಂದೆ RCB ಮ್ಯಾಚ್ ನೋಡ್ತಾ ಇದ್ರು. ಅವ್ರು ಹಿಂದೆಗೆ ಹೇಳ್ತಾ ಇದ್ರು ಏನು ನಡೀತಾ ಇದೆ ಅಂತ. ಸೊ ಎಲ್ಲರೂ RCB ಮ್ಯಾಚ್ನ ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು ಫೈನಲಿ ನಮ್ಮ ಏರಿಯಾ ರೀಚ್ ಆಗೇ ಬಿಟ್ವಿ. ಇಳಿಯೋವಾಗ ಎಲ್ಲರಿಗೂ ಬೇಜಾರಾಯಿತು, ಎಲ್ಲ ಮನೆಗೆ ಹೊಟ್ಟೋಗ್ತಿದ್ದೀವಲ್ಲ, 4 ದಿನ ಜೊತೆಲಿ ಇದ್ವಲ್ಲ ಅಂತ. ಸೊ ಈ ವ್ಲಾಗ್ ಇಷ್ಟೇನೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.